ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 30/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 5/5/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, 3 ರೂಪಗಳಲ್ಲಿ ಬಾಬಾರವರನ್ನು ನೆನಪು ಮಾಡಿ. ತಂದೆಯ ರೂಪದಲ್ಲಿ ಆಸ್ತಿ ಸಿಗುತ್ತದೆ, ಶಿಕ್ಷಕನ ರೂಪದಲ್ಲಿ ಗುರಿಯು ಪ್ರಾಪ್ತಿಯಾಗುತ್ತದೆ, ಸದ್ಗುರುವಿನ ರೂಪದಲ್ಲಿ ನೆನಪು ಮಾಡಿದರೆ ಸತ್ಯ ಮಾರ್ಗವನ್ನು ತೋರಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದರೆ ರಚಯಿತನನ್ನು ಮರೆಯಬಾರದು. ಓಂ ನಮಃ ಶಿವಾಯ. ಪ್ರತಿಯೊಂದು ಮಾತಿನಲ್ಲೂ ಜಿ ಬಾಬಾ. ನೋಡಿ ಮಕ್ಕಳೇ, ಎಲ್ಲಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸುತ್ತೀರೋ, ಎಲ್ಲಿಯಾದರೂ ಮಧ್ಯದಲ್ಲಿ ಸ್ವಂತ ಬುದ್ಧಿ ಬರುತ್ತದಲ್ಲವೇ, ಅದನ್ನು ಸಂಪೂರ್ಣ ನಿಶ್ಚಯ ಎಂದು ಕರೆಯಲಾಗುವುದಿಲ್ಲ. ಅಂದರೆ ಇನ್ನು ಅರ್ಧಂಬರ್ಧ ಇದೆ ಎಂದರ್ಥ. ನಂತರವು ಸ್ವಂತ ಬುದ್ಧಿ ನಡೆಸುವುದು, ಮನಮತ ಉಪಯೋಗಿಸುವುದು. ಬಾಬಾ ಹೀಗೇಕೆ ಹೇಳಿದರು, ಬಾಬಾ ಹೀಗೇಕೆ ಹೇಳುತ್ತಾರೆ, ಈ ರೀತಿ ಹೇಳುವುದಿಲ್ಲ. ಯಾವುದೇ ಮಗು ಎಲ್ಲೇ ಕುಳಿತಿದ್ದರೂ ಯಾರಾದರೂ ಬಾಬನನ್ನು ಭೇಟಿಯಾದರೆ ಹೀಗೆ ಯೋಚಿಸಬಾರದು, ಬಾಬಾ ಹೀಗೇಕೆ ಹೇಳಿದರು, ಇಲ್ಲ. ಏಕೆಂದರೆ ಆ ರಚಯಿತನಿಗೆ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವಿದೆ. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ ಎನ್ನುವುದು ಅವರಿಗೆ ಗೊತ್ತಿದೆ. ಮತ್ತು ಅವರು ಹೇಳಿರುವ ಮಾತಿನಲ್ಲಿ ಅಕಲ್ಯಾಣ ಹೇಗೆ ಸಾಧ್ಯ ಆಗುವುದಿಲ್ಲ ಅಲ್ಲವೇ? ಹಾಗಾದರೇನು ಮಾಡಬೇಕು? ಪ್ರತಿಯೊಂದು ಮಾತಿನಲ್ಲೂ ಜಿ ಬಾಬಾ, ನನ್ನ ಬಾಬನಿಂದ ನಿರ್ದೇಶನ ಸಿಕ್ಕಿದೆ, ಇದರಲ್ಲಿ ನನ್ನ ಕಲ್ಯಾಣವಿದೆ. ಏಕೆಂದರೆ ಈ ಡ್ರಾಮಾ ಇದೆಯಲ್ಲವೇ, ಇದು ಬಹಳ ಅದ್ಭುತವಾಗಿದೆ ಮಕ್ಕಳೇ. ಆದ್ದರಿಂದ ಜಿ ಬಾಬಾ ಸಂಪೂರ್ಣ ರೀತಿಯಲ್ಲಿ ಸಮರ್ಪಣೆ ಮತ್ತು ಸಮರ್ಪಣಾ ಬುದ್ಧಿಯ ಗುರುತು ಜಿ ಬಾಬಾ. ಸರಿತಾನೆ ಮಕ್ಕಳೇ? ನೋಡಿ, ನನ್ನ ಬಾಬಾ ವಿಶ್ವ ಕಲ್ಯಾಣಕಾರಿಯಾಗಿದ್ದಾರೆ. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ. ಹೌದು, ಮಕ್ಕಳು ಈ ಮಾತನ್ನು ಪದೇ ಪದೇ ಮರೆಯುತ್ತಾರೆ. ಅದನ್ನು ಮರೆಯಬಾರದು. ನಾವು ತಂದೆಯ ರೂಪದಲ್ಲಿ ತಂದೆಯನ್ನು ನೆನಪು ಮಾಡುತ್ತಲೇ ಇರುತ್ತೇವೆ. ನೀವು ಮಕ್ಕಳು ಯಾವಾಗಲೂ ಗಮನಿಸಿ, ಸದ್ಗುರುವಿನ ರೂಪದಲ್ಲಿ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಸದ್ಗುರು ಎಂದರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವವರು, ಸತ್ಯ ಮಾರ್ಗದಲ್ಲಿ ನಡೆಸುವವರು, ಸತ್ಯ ದಾರಿಯನ್ನು ತೋರಿಸುವವರು. ತಂದೆಯ ನೆನಪಿದೆ, ಒಳ್ಳೆಯ ಮಾತು. ಆದರೆ ಸದ್ಗುರುವನ್ನು ನೆನಪು ಮಾಡುವುದಿಲ್ಲ. ಮತ್ತು ಶಿಕ್ಷಕರು ಬಹಳ ಇರುತ್ತಾರಲ್ಲವೇ? ಮಕ್ಕಳು ಓದದಿದ್ದರೇನು ಮಾಡುತ್ತಾರೆ? ಮಕ್ಕಳು ಹೇಳಿದರು ಬೆತ್ತದಿಂದ ಹೊಡೆಯುತ್ತಾರೆ. ಹೌದು, ಆದರೆ ನಮ್ಮ ಬಾಬಾ, ನಮ್ಮ ಶಿಕ್ಷಕರು ಯಾವುದೇ ಬೆತ್ತದಿಂದ ಹೊಡೆಯುವುದಿಲ್ಲ. ಬಹಳ ಪ್ರೀತಿಯಿಂದ ಕಲಿಸುತ್ತಾರೆ. ಶಿಕ್ಷಕರನ್ನು ಮರೆತು ಬಿಡುತ್ತಾರೆ. ಇನ್ನು ನಾವು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು? ತಂದೆ ಇಡೀ ವಿಶ್ವದ ರಚಯಿತ ಮತ್ತು ನಾವು ಅವರ ರಚನೆಯಾಗಿದ್ದೇವೆ. ಮತ್ತು ಅವರು ಕೇವಲ ನಮ್ಮನ್ನು ಮಾತ್ರ ಸೃಷ್ಟಿಸಿದ್ದಾರೆ ಎಂದಲ್ಲ, ಅವರು ರಚಯಿತರೂ ಆಗಿದ್ದಾರೆ. ಈ ದೊಡ್ಡ ಮಾತನ್ನು ನಾವು ಮರೆತು ಬಿಡುತ್ತೇವೆ. ನೋಡಿ, ಈಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಆಸ್ತಿಗೆ ಅಧಿಕಾರಿಯಾಗುತ್ತೀರಿ. ಶಿಕ್ಷಕರನ್ನು ನೆನಪು ಮಾಡಿದರೆ ಗುರಿಯ ಪ್ರಾಪ್ತಿಯಾಗುತ್ತದೆ. ಸದ್ಗುರುವನ್ನು ನೆನಪು ಮಾಡಿದರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ, ಸತ್ಯ ಮಾರ್ಗವನ್ನು ತಿಳಿಸುತ್ತಾರೆ. ಹೆಸರುಗಳು ಬೇರೆ ಬೇರೆಯಾಗಿವೆ ಎಂದರೆ ಮೂವರ ಇಂದಿನ ಗುರಿಯು ಬೇರೆ ಬೇರೆಯಾಗಿದೆ. ಈಗ ನೀವು ರಚಯಿತನ ಕಡೆಗೆ ಬನ್ನಿ. ರಚಯಿತ ಎಂದು ಹೇಳಿದ ಕೂಡಲೇ ಇಡೀ ಬ್ರಹ್ಮಾಂಡ, ಇಡೀ ವಿಶ್ವ ಬುದ್ಧಿಯಲ್ಲಿ ಸುತ್ತಬೇಕು. ರಚಯಿತ ಪ್ರಕೃತಿ ಪಂಚತತ್ವಗಳ ರಚಯಿತ, ಇಡೀ ಪರಮಧಾಮದ ರಚಯಿತ, ಸೂಕ್ಷ್ಮವತನದ ರಚಯಿತ, ಪ್ರತಿಯೊಂದು ಆತ್ಮದ ರಚಯಿತ, ಅದರ ಜೊತೆಗೆ ಪ್ರತಿಯೊಂದು ಶರೀರದ ರಚಯಿತ ಕೂಡ. ಹೌದಲ್ಲವೇ? ಈ ಸೃಷ್ಟಿಯ ಆರಂಭ ಹೇಗೆ ಆಯಿತು? ಈ ಹೆಸರನ್ನು ಯಾರು ಇಟ್ಟರು? ಯಾವಾಗಲಾದರೂ ಆರಂಭವಾಗಿರಬೇಕಲ್ಲವೇ? ಒಳ್ಳೆಯದು. ಒಂದು ಮಾತು ಕೇಳಿದರೆ ತಂದೆ ಯಾವಾಗ ಆದರೂ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬಲ್ಲರು? ಯೋಚಿಸಿ. ಸನಾತನ ಧರ್ಮ ಯಾವಾಗ ಸ್ಥಾಪನೆಯಾಯಿತು ಎಂದು ಕೇಳಿದರೆ ನಂತರ? ಒಳ್ಳೆಯದು. ಒಂದು ಲೌಕಿಕ ಬಳೆಯನ್ನು ತೆಗೆದುಕೊಳ್ಳಿ, ಅದರಲ್ಲೂ ಜೋಡಣೆ ಇರುತ್ತದಲ್ಲವೇ? ಇರುತ್ತದೆ ತಾನೆ? ಆದರೆ ಅದನ್ನು ಧರಿಸಿದಾಗ ಕಾಣಿಸುವುದಿಲ್ಲ. ಯಾರಾದರೂ ಹುಡುಕಬಲ್ಲರೆ? ಯಾರೂ ಹುಡುಕಲು ಸಾಧ್ಯವಿಲ್ಲ.
ಮನುಷ್ಯಾತ್ಮವು ಒಂದು ಬಳೆಯ ಜೋಡಣೆಯನ್ನೇ ಹುಡುಕಲು ಸಾಧ್ಯವಾಗದಿದ್ದಾಗ ಈ ಸಂಸಾರದ ಜೋಡಣೆಯನ್ನು ಹುಡುಕುವ ಶಕ್ತಿ ಯಾರಿಗಿದೆ? ಯಾರಿಗಿದೆ ಆ ಶಕ್ತಿ? ನನ್ನ ಅನುಭವವನ್ನು ಹೇಳುತ್ತಿದ್ದೇನೆ. ಜೋಡಣೆಯನ್ನು ಹೇಗೆ ಮಾಡಿರುತ್ತಾರೆ ಎಂದರೆ ಒಂದರ ಒಳಗೊಂದು ಸೇರಿಸಿ ಮಾಡಿರುತ್ತಾರೆ. ನೀವು ಇಡೀ ಜೀವನ ಆ ಜೋಡಣೆಯನ್ನು ಹುಡುಕುತ್ತಾ ಇದ್ದರೂ ಆ ಜೋಡಣೆಯನ್ನು ಹುಡುಕಲು ಸಾಧ್ಯವಿಲ್ಲ. ಅದು ಪೂರ್ತಿ ಒಂದೇ ಆಗಿ ಕಾಣಿಸುತ್ತದೆ. ಆಭರಣ ತಯಾರಿಸುವಾಗ ಅಂತಹ ಜೋಡಣೆ ಇರುತ್ತದೆ. ಒಬ್ಬ ಮನುಷ್ಯ ಇಂತಹ ಕೆಲಸವನ್ನು ಮಾಡಬಲ್ಲ ಎಂದರೆ ಯೋಚಿಸಿ, ಒಳ್ಳೆಯದು, ಸರಿ ತಾನೆ? ಆ ವೈರ್ ಅದು ಮೊದಲೇ ಅಷ್ಟು ಉದ್ದ ಇತ್ತೇ ಹೇಳಿ? ಆದರೆ ಅದರ ಜೋಡಣೆಯನ್ನು ಹುಡುಕಿ ತೋರಿಸಿ, ಸಿಗುತ್ತದೆಯೇ? ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಅಂತಹ ಜೋಡಣೆಯನ್ನು ಮಾಡಬಲ್ಲ ಎಂದರೆ ಅದು ಕಬ್ಬಿಣದಲ್ಲಾಗಲಿ, ಚಿನ್ನದಲ್ಲಾಗಲಿ ಅಥವಾ ಬೆಳ್ಳಿಯಲ್ಲಾಗಲಿ, ಎಲ್ಲೇ ಇರಲಿ. ಈ ಬಾಗಿಲನ್ನು ನೋಡಿ, ಎಲ್ಲಿದೆ ಜೋಡಣೆ? ಇಲ್ಲ ಅಲ್ಲವೇ? ಇಷ್ಟು ದೊಡ್ಡದಾಗಿ ಮಾಡಿರುವ ಈ ಬಟ್ಟೆಯಲ್ಲಿ ಜೋಡಣೆ ಇದೆಯೇ? ಹಾಗಾದರೆ ಒಬ್ಬ ಮನುಷ್ಯ ಆತ್ಮವು ಇಷ್ಟು ಆಳವಾಗಿ ಕೆಲಸ ಮಾಡಬಲ್ಲ ಎಂದರೆ ಈ ಸೃಷ್ಟಿಯನ್ನು ಮಾಡಿದ ಪರಮಾತ್ಮನು ಜೋಡಣೆ ಇಲ್ಲದೆಯೇ ಸೃಷ್ಟಿಯನ್ನು ಮಾಡಿದ್ದಾರೆಯೇ? ಆದರೆ ಅದು ಸಿಗುವುದಿಲ್ಲ. ಯಾರು ಮಾಡಿದ್ದಾರೋ ಅವರಿಗೆ ಮಾತ್ರ ಗೊತ್ತು ಜೋಡಣೆ ಎಲ್ಲಿದೆ ಎಂದು. ನೋಡಿ, ಯಾರು ಈ ಆಭರಣವನ್ನು ಮಾಡಿದ್ದಾರೋ ಅವರಿಗೆ ಮಾತ್ರ ಗೊತ್ತು ಅದರ ಜೋಡಣೆ ಎಲ್ಲಿದೆ ಎಂದು. ಒಬ್ಬ ಅಕ್ಕಸಾಲಿಗ ಹೇಳುತ್ತಾನೆ, ನೋಡಿ ಇದರ ಜೋಡಣೆ ಇಲ್ಲಿದೆ ಎಂದು. ಯಾರಾದರೂ ತಮ್ಮ ಕಲಾಕೃತಿಯನ್ನು ಹೇಳುತ್ತಾರೆಯೇ? ಯಾರು ತಮ್ಮ ಖಜಾನೆಯ ಕೀಲಿ ಕೈಯನ್ನು ಕೊಡುವುದಿಲ್ಲ. ಹಾಗಾದರೆ ನಮ್ಮ ತಂದೆ ಹೇಗೆ ಕೊಡುತ್ತಾರೆ? ಯಾವುದೋ ಮಗು ಕೇಳಿತು, ಆದರೆ ನಿಮಗೆ ತಿಳಿದಿರಬೇಕಲ್ಲವೇ ಬಾಬಾ? ಮಕ್ಕಳೇ, ಇಲ್ಲ, ಒಂದೇ ಒಂದು ವಿಷಯ ನಮಗೆ ತಿಳಿದಿಲ್ಲ. ಜೋಡಣೆ ಎಲ್ಲಿದೆ? ಇದು ತಿಳಿದು ಬಿಟ್ಟರೆ ಬಾಬನಿಗೂ ನಮಗೂ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಬಾಬಾ ಹೇಳುತ್ತಾರಲ್ಲವೇ, ಖಜಾನೆಯ ಕೀಲಿ ಕೈ. ಅವರು ಹೇಳುತ್ತಾರೆ, ನಾನು ಬ್ರಹ್ಮನಿಗೆ ಎಲ್ಲಾ ಕೀಲಿ ಕೈಗಳನ್ನು ನೀಡಿದ್ದೇನೆ, ಆದರೆ ತಮ್ಮ ಬಳಿ ಒಂದನ್ನು ಇಟ್ಟುಕೊಂಡಿದ್ದಾರೆ. ಯಾವ ಕೀಲಿ ಕೈ? ಜೋಡಣೆ ಎಲ್ಲಿದೆ ಎನ್ನುವುದು. ಈ ಸೃಷ್ಟಿಯ ಜೋಡಣೆ ಎಲ್ಲಿದೆ? ಯಾರು ಇದನ್ನು ಕೇಳುತ್ತಾರೋ, ಯಾರು ಮಾಡಿದರು ಎಂದು ಅವರಿಗೆ ಹೇಳಿ. ಅವಶ್ಯವಾಗಿಯೂ ಮಾಡಿದ್ದಾರೆ. ಯಾರು ಹುಡುಕಬಲ್ಲರು? ಅವರಿಗೆ ಹೇಳಿ, ಮೊದಲು ನೀವು ಈ ಗೋಡೆಯಲ್ಲಿ ಜೋಡಣೆಯನ್ನು ಹುಡುಕಿ ತೋರಿಸಿ, ನಂತರ ಸೃಷ್ಟಿ ಎಲ್ಲಿಂದ ಆರಂಭವಾಯಿತು ಎಂದು ಹೇಳುತ್ತೇವೆ. ಅಥವಾ ಒಂದು ದೊಡ್ಡ ತಂತಿಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಜೋಡಣೆಯನ್ನು ಹುಡುಕಿ ತೋರಿಸಿ. ಅಥವಾ ಈ ಬಟ್ಟೆಯಲ್ಲೇ ಜೋಡಣೆಯನ್ನು ಹುಡುಕಿ ತೋರಿಸಿ. ಈಗ ಇದನ್ನು ನೋಡಿ, ಇದೇನು? ಕ್ಯಾಲೆಂಡರ್, ಕಾಗದ ಅಲ್ಲವೇ? ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ವೃಕ್ಷದಿಂದ ಮಾಡಲ್ಪಟ್ಟಿದೆ ಅಲ್ಲವೇ? ವೃಕ್ಷ ಹೀಗಿರುತ್ತದೆಯೇ? ಯಾರಾದರೂ ವೃಕ್ಷ ಹೀಗಿರುತ್ತದೆಯೇ ಎಂದು ಕೇಳಿದರೆ ವೃಕ್ಷದ ಒಂದು ತೆಳುವಾದ ಪದರವನ್ನು ತೆಗೆದು ಅದನ್ನು ಜೋಡಿಸಲಾಗಿದೆ ಅಲ್ಲವೇ? ಆದರೆ ಅದರಲ್ಲಿ ಜೋಡಣೆಯನ್ನು ಹುಡುಕಿ ಯಾರಾದರೂ ಹುಡುಕಬಲ್ಲರೆ? ಈ ಪ್ರಶ್ನೆಗಳೆಲ್ಲ ಉಲ್ಟಾಪಲ್ಟಾ ಆಗಿವೆ. ಮೊದಲು ನೀವು ಸ್ಥೂಲ ವಸ್ತುಗಳಲ್ಲಿ ಜೋಡಣೆಯನ್ನು ಹುಡುಕಿ, ಆಗ ತಂದೆಯು ಸೃಷ್ಟಿಯ ಜೋಡಣೆಯನ್ನು ಕೊಡುತ್ತಾರೆ. ಇದು ತಂದೆಯ ಕಡೆಯಿಂದ ನಾವು ಮತ್ತು ತಂದೆಯೂ ಕೂಡ ಪೂರ್ಣ ಗ್ಯಾರಂಟಿಯೊಂದಿಗೆ ಹೇಳುತ್ತೇವೆ. ನೀವು ಮೊದಲು ಸಂಸಾರದ ಸ್ಥೂಲ ವಸ್ತುಗಳ ಜೋಡಣೆಯನ್ನು ಹುಡುಕಿ, ನಂತರ ತಂದೆಯು ಸೃಷ್ಟಿಯ ಜೋಡಣೆಯನ್ನು ತೋರಿಸುತ್ತಾರೆ. ಯಾರೋ ಹೇಳಿದರು, ಆದರೆ ಬಾಬಾ, ಸಂಗಮ ಯುಗದಲ್ಲಿ ನಾವು ಪುರುಷಾರ್ಥಕ್ಕೆ ಅನುಗುಣವಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳಬಹುದು ಅಲ್ಲವೇ? ಹೌದು, ಆದರೂ ಬಾಬಾ ಸೂಚನೆ ನೀಡುತ್ತಿದ್ದಾರಲ್ಲವೇ, ಸಂಗಮ ಯುಗದಲ್ಲೂ ಜೋಡಣೆಯನ್ನು ಹುಡುಕಲು ಸಾಧ್ಯವಿಲ್ಲ. ಆದರೆ ಸಂಗಮ ಯುಗದಲ್ಲೇ ಜೋಡಣೆ ಇದೆ. ಇಡೀ ಚಕ್ರದ ಜೋಡಣೆ ಸಂಗಮ ಯುಗದಲ್ಲಿದೆ. ಆದರೆ ಯಾವ ಭಾಗದಲ್ಲಿದೆ ಎನ್ನುವುದು ಅವಶ್ಯವಾಗಿಯೂ ತಿಳಿಯಲು ಸಾಧ್ಯವಿಲ್ಲ. ಜೋಡಿಸಿಕೊಂಡು ಇಲ್ಲೇ ಸುತ್ತುತ್ತಾ ಇರುತ್ತೀರಿ, ಇಲ್ಲೇ ಸುತ್ತುತ್ತಾ ಇರುತ್ತೀರಿ ಮತ್ತು ಜೋಡಣೆಯ ಮಧ್ಯಭಾಗಕ್ಕೆ ಯಾರೂ ತಲುಪಲು ಸಾಧ್ಯವಿಲ್ಲ. ಕೆಲವು ಮಕ್ಕಳು ಹೇಳುತ್ತಾರೆ, ನಮಗೆ ಸಂಪೂರ್ಣ ಜ್ಞಾನವಿದೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಬಾಬಾ ಹೇಳಿದ್ದಾರೆ, ಜೋಡಣೆಯ ಆಸುಪಾಸಿನ ಬಗ್ಗೆ ಹೇಳಿದ್ದಾರೆ. ಜೋಡಣೆಯ ಬಗ್ಗೆ ಎಲ್ಲಿ ಹೇಳಿದ್ದಾರೆ? ಅದಕ್ಕಾಗಿಯೇ ತಂದೆ ಇರುವುದು ಪೂರ್ತಿ ಗೋಳವನ್ನೇ ತಿರುಗಿಸಿ ಬಿಡುತ್ತಾರೆ.
ಆದರೆ ಜೋಡಣೆ ಮತ್ತು ಆ ಸೂಜಿ ನಿಖರವಾದ ಜೋಡಣೆಗೆ ಬಂದಾಗ ಅದನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ತಂದೆ ಈ ಸೂಚನೆಯನ್ನು ಅವಶ್ಯವಾಗಿ ನೀಡಿದ್ದಾರೆ. ಜೋಡಣೆ ಇದ್ದರೆ ಅದು ಸಂಗಮ ಯುಗದಲ್ಲೇ ಇದೆ, ಇಲ್ಲಿಂದಲೇ ಆರಂಭವಾಗಿದೆ. ನಂತರ ಚಕ್ರವು ನಡೆಯುತ್ತದೆ, ಗಡಿಯಾರ ಟಿಕ್ ಟಿಕ್ ಎಂದು ನಡೆಯುವಂತೆ. ಮಕ್ಕಳು ಕೇಳಿದರು, ಸಂಗಮ ಯುಗವೇ ಮುಖ್ಯವೇ? ನಾವು ಏನು ಮಾಡಲು ಬಯಸುತ್ತೇವೆಯೋ ಸಂಗಮವನ್ನು ವಜ್ರಕ್ಕೆ ಸಮಾನ ಎಂದು ಏಕೆ ಕರೆಯುತ್ತಾರೆ? ವಜ್ರಕ್ಕೆ ಸಮಾನ ಎನ್ನುವುದರ ಅರ್ಥವೇನು? ಇಲ್ಲಿ ತಂದೆ ಬರುತ್ತಾರೆ, ಹೇಳುತ್ತಾರೆ, ರಾಜಾದಿರಾಜರಾಗಿ ಸೃಷ್ಟಿಯ ಜ್ಞಾನವನ್ನು ನೀಡುತ್ತಾರೆ, ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನವನ್ನು ನೀಡುತ್ತಾರೆ, ಸೃಷ್ಟಿಯ ರಹಸ್ಯಗಳನ್ನು ತಿಳಿಸುತ್ತಾರೆ. ಆದರೆ ಒಂದು ಕೀಲಿ ಕೈಯನ್ನು ಮಾತ್ರ ಎಂದಿಗೂ ನೀಡುವುದಿಲ್ಲ. ಆ ಜೋಡಣೆಯ ಮಧ್ಯದಲ್ಲಿ ತಿರುಗಿಸುವ ಕೀಲಿ ಕೈ ಇದೆಯಲ್ಲವೇ, ಇದು ತಂದೆಯ ಬಹಳ ಅದ್ಭುತವಾದ ಡ್ರಾಮಾ. ಯಾರಾದರೂ ಯಾವಾಗ ಆರಂಭವಾಯಿತು ಎಂದು ಕೇಳಿದರೆ ಆಗ ಈ ಕಾಗದ ಹೇಗೆ ತಯಾರಾಯಿತು ಎಂದು ಹೇಳಿ. ಕಾಗದದಲ್ಲಿ ಮೊದಲು ಜೋಡಣೆಯನ್ನು ಹುಡುಕಿ, ನಂತರ ನಾವು ನಿಮಗೆ ಖಚಿತವಾಗಿ ಹೇಳುತ್ತೇವೆ ಸೃಷ್ಟಿ ಯಾವಾಗ ಆರಂಭವಾಯಿತು ಎಂದು. ಯಾರೋ ಕೇಳಿದರು, ಬಾಬಾ, ಅನೇಕ ಆತ್ಮಗಳು ಹೇಳುತ್ತವೆ ಇದು ಬೇಸಿಕ್ ಜ್ಞಾನ, ಇದು ಅಡ್ವಾನ್ಸ್ ಜ್ಞಾನ ಎಂದು. ಇದೆಲ್ಲ ಏನು? ಯಾರು ತಮ್ಮನ್ನು ತಾವು ದೊಡ್ಡ ಜ್ಞಾನವಂತರು ಎಂದು ತಿಳಿದುಕೊಳ್ಳುತ್ತಾರೋ ಅವರನ್ನು ಅಡ್ವಾನ್ಸ್ ಜ್ಞಾನಿಗಳು ಎಂದು ಕರೆಯಲಾಗುತ್ತದೆ. ಬೇಸಿಕ್ ಜ್ಞಾನ ಎಂದರೆ ಅವರು ಯೋಚಿಸುತ್ತಾರೆ ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ಬೇಸಿಕ್ ಜ್ಞಾನ ಎನ್ನುತ್ತಾರೆ. ಆದರೆ ಎಲ್ಲರಿಗೂ ನಾವು ಒಂದು ವಿಷಯ ತಿಳಿಸುತ್ತೇವೆ, ಅಡ್ವಾನ್ಸ್ ಜ್ಞಾನ, ಬೇಸಿಕ್ ಜ್ಞಾನ. ಎಲ್ಲ ಜ್ಞಾನವು ಕೇವಲ 2 ವಿಷಯಗಳಲ್ಲಿದೆ, ನಾನಾತ್ಮ ಮತ್ತು ನನ್ನ ಬಾಬಾ. ಯಾರಿಗೆ ಈ 2 ಜ್ಞಾನವಿದೆಯೋ ಅವರು ಸಂಸಾರದ ಅತಿ ದೊಡ್ಡ ಜ್ಞಾನಿ. ಆದರೆ ಈ 2 ಜ್ಞಾನವು ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ. ನಾನು ಆತ್ಮ ಎನ್ನುವುದು ಕೂಡ ನಿಲ್ಲುವುದಿಲ್ಲ, ಅವರು ಪರಮಾತ್ಮ ಎನ್ನುವುದು ಕೂಡ ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ. ಮತ್ತು ಇದರ ವಿರುದ್ಧವಾಗಿ ಯೋಚಿಸುವ ಪ್ರಪಂಚದವರು ಅದನ್ನು ಅಡ್ವಾನ್ಸ್ ಜ್ಞಾನ ಎಂದು ಕರೆಯುತ್ತಾರೆ. ಆತ್ಮ ಪರಮಾತ್ಮನನ್ನು ಬೇಸಿಕ್ ಮಾಡಿದ್ದಾರೆ. ಇದು ಬೇಸಿಕ್ ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಮೂಲ ಬೇರುಗಳೇ ಇವು. ನಾನು ಆತ್ಮ ಮತ್ತು ನನ್ನ ಪರಮಾತ್ಮ. ಸೃಷ್ಟಿಯಲ್ಲಿ 3 ವಿಷಯಗಳು ಅವಿನಾಶಿ, ನನ್ನ ಬಾಬಾ, ನಾನು ಆತ್ಮ ಮತ್ತು ಪ್ರಕೃತಿ. ಇವು ಅವಿನಾಶಿಯಾಗಿವೆ. ಪ್ರಕೃತಿಯಲ್ಲಿ ಬದಲಾವಣೆ ಬರಬಹುದು, ಹೊಸದರಿಂದ ಹಳೆಯದಾಗಬಹುದು, ಆದರೆ ವಿನಾಶವಾಗಲು ಸಾಧ್ಯವಿಲ್ಲ. ಜ್ಞಾನವಂತೂ ಮಕ್ಕಳೇ ಪ್ರಪಂಚದಲ್ಲಿ ಬಹಳಷ್ಟಿದೆ. ಯಾರಿಗೋ ಶರೀರದ ಜ್ಞಾನವಿದೆ, ಇನ್ಯಾರಿಗೋ ಡಾಕ್ಟರ್ನ ಜ್ಞಾನವಿದೆ, ಯಾರಿಗೋ ಇಂಜಿನಿಯರಿಂಗ್ ಜ್ಞಾನವಿದೆ, ಇನ್ಯಾರಿಗೋ ಗಣಿತದ ಜ್ಞಾನವಿದೆ, ಇನ್ಯಾರಿಗೋ ಅಕ್ಕಸಾಲಿಗನ ಜ್ಞಾನವೂ ಇದೆ. ಇರುತ್ತದಲ್ಲವೇ? ಇದೇನು? ಇದು ಜ್ಞಾನವೇ ತಾನೇ? ಈಗ ನೋಡಿ, ಯಾರು ಇದನ್ನು ಮಾಡಿದ್ದಾರೋ ಅವರಿಗೂ ಜ್ಞಾನವಿದೆ ಎನ್ನಬಹುದು. ಆದರೆ ಇವೆಲ್ಲವನ್ನು ಯಾರು ಮಾಡಿದ್ದಾರೋ ಅವರಿಗೆ ಎಷ್ಟು ಶ್ರೀ ಹಚ್ಚಿದರೂ ಕಡಿಮೆಯೇ. ಮಹಾಜ್ಞಾನಿಗಿಂತಲೂ ಮಹಾಜ್ಞಾನಿ ಎನ್ನಬಹುದು. ಎಲ್ಲ ಬಿರುದುಗಳಿಗಿಂತಲೂ ಆಚೆಗಿನವರು. ಅವರಿಗೆ ಯಾವ ಬಿರುದು ನೀಡಬೇಕು? ಜ್ಞಾನಿಯಂತೂ ಪ್ರತಿಯೊಬ್ಬರು ತಮ್ಮ ತಮ್ಮ ಅನುಸಾರವಾಗಿದ್ದಾರೆ. ಈಗ ನೋಡಿ, ಯಾರಾದರೂ ಸಣ್ಣ ವ್ಯಾಪಾರ ಆರಂಭಿಸುತ್ತಾರೆ ಎಂದು ಭಾವಿಸಿ, ಅವರು ಕೂಡ ಯಾವುದೋ ಅನುಭವದ ಆಧಾರದ ಮೇಲೆ ಮಾಡುತ್ತಾರಲ್ಲವೇ? ಮಾಡುತ್ತಾರೆ ತಾನೆ? ಹಾಗಾದರೆ ಅವರು ತಮ್ಮನ್ನು ತಾವು ಏನೆಂದು ತಿಳಿದುಕೊಳ್ಳುತ್ತಾರೆ? ಮುಖವನ್ನು ಸರಿಪಡಿಸುವವರು ಕೂಡ ತಮ್ಮನ್ನು ತಾವು ಜ್ಞಾನಿಗಳು ಎಂದು ಕರೆದುಕೊಳ್ಳುತ್ತಾರೆ. ಜ್ಞಾನವು ಅನೇಕ ಪ್ರಕಾರದ್ದಾಗಿದೆ, ಆದರೆ ಅತ್ಯಂತ ಶ್ರೇಷ್ಠ ಜ್ಞಾನವೆಂದರೆ ನಾನಾತ್ಮ ಮತ್ತು ನನ್ನ ಬಾಬಾ. 2 ಜ್ಞಾನವಿರುವುದು. ಅರ್ಥವಾಯಿತೆ? ಇದು ಎಲ್ಲಿಂದ ಆರಂಭವಾಯಿತು, ಎಲ್ಲಿಗೆ ಮುಕ್ತಾಯವಾಗುತ್ತದೆ ಎನ್ನುವುದರಲ್ಲಿ ಬುದ್ಧಿಯನ್ನು ವ್ಯರ್ಥ ಮಾಡಬೇಡಿ. ನೋಡಿ, ಬಾಬಾ 2 ವಿಷಯಗಳನ್ನು ತಿಳಿಸಿದ್ದಾರೆ, ನಾನು ಯಾರು ಮತ್ತು ನನ್ನ ಬಾಬಾ. 2 ಜ್ಞಾನಗಳನ್ನು ತಿಳಿಸಿದರು ಅಲ್ಲವೇ? ಆದರೆ ಈ 2 ಜ್ಞಾನಗಳು ಜ್ಞಾನಿಯ ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ. ಹೇಗೆ ಎಂದು ಅರ್ಥ ಮಾಡಿಕೊಂಡಿರಿ? ಯಾರು ಹೇಳುತ್ತಾರೆ
ನಮಗೆ ಇಷ್ಟು ವರ್ಷಗಳಾಗಿವೆ, ಅಥವಾ ನಾವು ಜ್ಞಾನಿಗಳು, ಅಥವಾ ನಾವು ಯೋಗಿಗಳು, ತಪಸ್ವಿಗಳು ಎಂದು? ಈ ಎರಡೇ ಜ್ಞಾನಗಳು ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ. ಒಂದು ವೇಳೆ ಇದು ಬುದ್ಧಿಯಲ್ಲಿ ನಿಂತು ಬಿಟ್ಟರೆ ಇಡೀ ಸಂಸಾರದ ಜ್ಞಾನವೇ ಆ ಆತ್ಮದ ಒಳಗಿರುತ್ತದೆ. ಮತ್ತು ಬಾಬಾ ಈ ಎಲ್ಲಾ ಜ್ಞಾನಗಳಿಗಿಂತಲೂ ಅತ್ಯಂತ ಶ್ರೇಷ್ಠ ಮಹಾಜ್ಞಾನಿಯಾಗಿದ್ದಾರೆ. ಸರಿತಾನೆ ಮಕ್ಕಳೇ? ಮಕ್ಕಳು ಕೇಳಿದರು, ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ, ಅದರ ನಿರಂತರ ಅಭ್ಯಾಸ ಮಾಡುವುದರಿಂದ ಎಲ್ಲಾ ರಹಸ್ಯಗಳು ತಿಳಿಯುತ್ತವೆಯೇ ಬಾಬಾ? ಎಲ್ಲವೂ ಒಂದು ಕನ್ನಡಿಯಂತಾಗುತ್ತದೆ. ಹೇಗೆ ನೀವು ಕನ್ನಡಿಯನ್ನು ನೋಡಿದಾಗ ಮುಖದ ಸಣ್ಣ ಸಣ್ಣ ಭಾಗಗಳು ಕಾಣಿಸುತ್ತವಲ್ಲವೇ? ಯಾವಾಗ ಆತ್ಮವು ತನ್ನನ್ನು ತಾನು ತಿಳಿದುಕೊಳ್ಳುತ್ತದೆಯೋ ಆಗ ಒಂದು ಸ್ವಚ್ಛ ಕನ್ನಡಿಯಂತಾಗುತ್ತದೆ. ನೀವು ಆದಿ ಮಧ್ಯ ಅಂತ್ಯ ಎಲ್ಲವನ್ನೂ ನೋಡಬಹುದು ಆತ್ಮದ ಜ್ಞಾನವನ್ನು ಪಡೆಯುವುದರಿಂದ. ಈಗ ನೀವು ಯೋಚಿಸಿ, ಆತ್ಮದ ಜ್ಞಾನ ಪ್ರಾಪ್ತಿಯಾಗುವುದರಿಂದ ಇಷ್ಟೆಲ್ಲ ಸಿಗುತ್ತದೆ. ಇನ್ನು ನಾವು ತಂದೆಯನ್ನು ನಮ್ಮ ಜೊತೆ ಕಂಬೈಂಡ್ ಮಾಡಿಕೊಂಡರೆ, ಅದಕ್ಕಾಗಿಯೇ ಬಾಬಾ ಏನು ಹೇಳುತ್ತಾರೆ? ಬಾಬಾ ಬಂದಿದ್ದಾರೆ ಭಗವಾನ್ ಭಗವತಿಯನ್ನಾಗಿ ಮಾಡಲು. ಈಗ ನಮಗೆ ಯಾರು ಕಲಿಸುತ್ತಿದ್ದಾರೆ? ಭಗವಂತನು ಕಲಿಸುತ್ತಿದ್ದಾರೆ. ಯಾರು ಭಗವಂತನಿಂದ ಶಿಕ್ಷಣವನ್ನು ಓದುತ್ತಾರೋ ಅವರು ಮಾಸ್ಟರ್ ಭಗವಾನ್ ಮತ್ತು ಮಾಸ್ಟರ್ ಭಗವತಿ ಆಗುತ್ತಾರೆ. ಶಿಕ್ಷಣವನ್ನು ಯಾರು ಕಲಿಸುತ್ತಿದ್ದಾರೆ? ಹಾಗಾದರೆ ಅವರು ತಮ್ಮಂತೆಯೇ ಮಾಡುತ್ತಾರೆ ಅಲ್ಲವೇ? ಈಗ ಯಾರು ಇಂಜಿನಿಯರ್ ಇದ್ದಾರೆ, ಅವರು ಏನನ್ನು ಮಾಡುತ್ತಾರೆ? ತಮ್ಮಂತೆಯೇ. ತಂದೆಯೂ ಕೂಡ ಏನನ್ನು ಮಾಡುತ್ತಿದ್ದಾರೆ? ತಮ್ಮಂತೆಯೇ. ಸರಿತಾನೆ? ಒಳ್ಳೆಯದು. ಎಲ್ಲರೂ ಖುಷಿಯಾಗಿದ್ದೀರಿ? ಎಲ್ಲವೂ ಸರಿಯಾಗಿದೆ. ಒಳ್ಳೆಯದು. ಎಲ್ಲ ಮಕ್ಕಳಿಗೆ ಬಾಪ್ತಾದಾರವರ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಮಕ್ಕಳು ಕೂಡ ಹೇಳಿದರು, ಬಾಪ್ತಾದಾರವರಿಗೆ ಹೃದಯಪೂರ್ವಕವಾದ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಹೌದು, ಸ್ವೀಕರಿಸಿದೆ. ಬಾಬನಿಗೆ ತಲುಪಿತು. ಮಕ್ಕಳೇ, ಬಹಳ ಅದ್ಭುತವಾದ ಡ್ರಾಮಾ ಇದೆ. ಎಲ್ಲ ಮಕ್ಕಳು ನೆನಪು ಮಾಡಿದ್ದಾರೆ. ಆದ್ದರಿಂದ ಬಾಬಾ ಎಲ್ಲರಿಗೂ ಒಂದು ಸಂದೇಶ ನೀಡುತ್ತಾರೆ. ಮಕ್ಕಳೇ, ಈ ಏನು, ಏಕೆ, ಹೇಗೆ ಎಂಬ ಪ್ರಶ್ನೆಗಳಲ್ಲಿ ಸಿಲುಕಿಕೊಂಡರೆ ಉತ್ತರ ಎಂದಿಗೂ ಸಿಗುವುದಿಲ್ಲ. ಯಾರಿಗೆ ಡ್ರಾಮಾದ ಮೇಲೆ ನಿಶ್ಚಯವಿದೆಯೋ, ತಂದೆಯ ಮೇಲೆ ನಿಶ್ಚಯವಿದೆಯೋ, ತಂದೆ ಅವರದ್ದೇ ಆಗಿದ್ದಾರೆ. ಹೀಗೇಕೆ ಆಯಿತು, ಹೀಗಾಗಬಾರದಿತ್ತು, ಹೀಗೇಕೆ ಆಗುತ್ತಿದೆ, ಇವು ನಿಶ್ಚಯ ಬುದ್ಧಿಯ ಲಕ್ಷಣಗಳಾಗಲು ಸಾಧ್ಯವೇ ಇಲ್ಲ. ಸರಿತಾನೆ? ಇದು ತಂದೆಯ ಕಡೆಯಿಂದ ಎಲ್ಲ ಮಕ್ಕಳಿಗೆ ಒಂದು ಸಂದೇಶವಾಗಿದೆ. ತಂದೆ ಪದೇ ಪದೇ ಏನು ಹೇಳುತ್ತಿದ್ದಾರೆ? ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಆದ್ದರಿಂದ ಮಕ್ಕಳು ಈ ವಿಷಯವನ್ನು ಬೇಗನೆ ಅರ್ಥ ಮಾಡಿಕೊಳ್ಳಲಿ. ವಾಸ್ತವವಾಗಿ ಡ್ರಾಮಾ ಕಲ್ಯಾಣಕಾರಿಯಾಗಿದೆ ಎಂದು ಪ್ರತಿಯೊಂದು ವಿಷಯವನ್ನು ನೋಡಿ. ಬಾಬಾ ಪ್ರತಿಯೊಬ್ಬ ಮಗುವಿಗೂ ಅವಕಾಶ ಕೊಡುತ್ತಿದ್ದಾರೆ. ಯಾವುದೇ ಮೂರ್ಖತನದ ಕೆಲಸವನ್ನು ಮಾಡಬೇಡಿ. ಬಾಬಾ ಏನು ಹೇಳುತ್ತಾರೆ? ಅಜ್ಞಾನಿಯನ್ನು ಒಂದು ಸಾರಿ ಕ್ಷಮಿಸಿ ಬಿಡುತ್ತೇವೆ, ಆದರೆ ಜ್ಞಾನಿಯನ್ನಲ್ಲ. ಏಕೆಂದರೆ ಅವರಿಗೆ ಜ್ಞಾನವಿದೆ. ಇಲ್ಲಿ ಬಾವಿ ಇತ್ತು, ನೀವು ಏಕೆ ಜಿಗಿದಿರಿ? ನಿಮಗೆ ಜ್ಞಾನವಿತ್ತಲ್ಲವೇ? ಅಜ್ಞಾನಿಯಾಗಿದ್ದರೆ ಹೊರಗೆ ತೆಗೆಯಬಹುದು, ಜ್ಞಾನಿಯನ್ನು ಹೊರಗೆ ತೆಗೆಯುವುದಿಲ್ಲ. ಏಕೆಂದರೆ ಜ್ಞಾನಿಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಈ ಮೂರ್ಖತನದ ಕೆಲಸವನ್ನು ಯಾವುದೇ ಮಗು ಮಾಡಬೇಡಿರಿ. ಬಹಳಷ್ಟು ವಿಷಯಗಳಲ್ಲಿ ಹೀಗೆಯೇ ಇದೆ. ಅಜ್ಞಾನದ ಕೆಲಸಗಳನ್ನು ಮಾಡುತ್ತಾರೆ. ಬಾಬಾ ಯಾರಿಗೆ ಜೊತೆ ಕೊಡುತ್ತಾರೆ? ಬೋಲಾ ಮಕ್ಕಳಿಗೆ ಮತ್ತು ಯಾರು ಅಜ್ಞಾನದಲ್ಲಿದ್ದಾರೋ ಅವರಿಗೆ. ಏಕೆಂದರೆ ಅವರು ಅಜ್ಞಾನವಶದಿಂದ ಮಾಡುತ್ತಿದ್ದಾರೆ. ಆದರೆ ಯಾರು ಜ್ಞಾನಿಯಾಗಿ ಅಜ್ಞಾನದ ಕೆಲಸಗಳನ್ನು ಮಾಡುತ್ತಿದ್ದಾರೋ ಬಾಬಾ ಅವರಿಗೆ ಎಂದಿಗೂ ಸಾಥ್ ಕೊಡುವುದಿಲ್ಲ. ಬಾಬಾ ಮೊದಲೇ ತಿಳಿಸುತ್ತಿದ್ದಾರೆ, ಅದರಲ್ಲಿ ಯಾವುದೇ ಮಗು ಇರಲಿ, ಇವರು ಕೂಡ ಏಕೆ ಇರಬಾರದು, ಅಥವಾ ನಿಮ್ಮಲ್ಲಿ ಯಾರೇ ಏಕೆ ಇರಬಾರದು, ಅಂತವರಿಗೆ ಅವಶ್ಯವಾಗಿ ಬಾಬಾ ಜೊತೆ ಕೊಡುವುದಿಲ್ಲ. ಮತ್ತು ಅಜ್ಞಾನಿಗಳಾಗಿರುವವರಿಗೆ ಜೊತೆ ಕೊಡುತ್ತಾರೆ ಅಷ್ಟೇ. ಇದನ್ನೇ ಹೇಳುತ್ತಿದ್ದಾರೆ. ಸರಿಯಲ್ಲವೇ? ಆದ್ದರಿಂದ ಯೋಚಿಸಿ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಯಾವುದೇ ಉಲ್ಟಾ ಪಲ್ಟಾ ಕೆಲಸವನ್ನು ಮಾಡಬೇಡಿ. ನಂತರ ಹೀಗೆ ಹೇಳಬೇಡಿ, ನಾನು ಜ್ಞಾನದಲ್ಲಿದ್ದೇನೆ, ನಾನು ಬಾಬನನ್ನು ಭೇಟಿಯಾಗುತ್ತಿದ್ದೇನೆ, ಹಾಗಾದರೆ ನನ್ನ ಜೊತೆ ಹೀಗೆ ಕಾಯಿತು ಎಂದು.
ಇಲ್ಲ, ಇದನ್ನು ಕೇಳುವುದಿಲ್ಲ. ಆದ್ದರಿಂದ ಕರ್ಮ ಮಾಡುವಾಗ ಎಚ್ಚರವಿರಲಿ, ಗಮನವಿರಲಿ. ಸರಿಯಲ್ಲವೇ? ಎಲ್ಲ ಮಕ್ಕಳಿಗೆ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಒಳ್ಳೆಯದು. ಓಂ. ಸರಿ ತಾನೆ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ ಕಂಪ್ಲೀಟ್ ಭವ. ಬಾಪ್ತಾದಾರವರಿಗೆ ಮಕ್ಕಳ ದೂರುಗಳನ್ನು ಕೇಳುವುದು ಇಷ್ಟವಾಗುವುದಿಲ್ಲ. ಈಗಿನವರೆಗೂ ಸ್ವತಃ ದೂರು ನೀಡುತ್ತಾ ಇದ್ದಾರೆ. ನಂತರ ಕಂಪ್ಲೀಟ್ ಯಾವಾಗ ಆಗುತ್ತೀರಿ? ಒಂದು ವೇಳೆ ಸ್ವಯಂನಲ್ಲಿ ದೂರುಗಳಿದ್ದರೆ ಇತರರನ್ನು ಸಂಪೂರ್ಣ ಆಗಿ ಹೇಗೆ ಮಾಡುತ್ತೀರಿ? ನಿಮ್ಮ ಪುರುಷಾರ್ಥದಲ್ಲಿ ಯಾವುದೇ ದೂರು ಇರಬಾರದು. ದೂರು ಎಂದರೆ ಕೊರತೆ. ಆದ್ದರಿಂದ ಯಾವುದೇ ಕೊರತೆ ಇರಬಾರದು. ತಂದೆಯ ಸಮಾನ. ತಂದೆಯ ಮಹಿಮೆ ಯಾವುದು? ಅದು ಸ್ವಯಂನ ಮಹಿಮೆಯಾಗಲಿ. ಹಾಗಾದರೆ ಈಗಿನ ಸ್ವರೂಪ ಹೇಗಿರಬೇಕು ಎಂದು ಅರ್ಥವಾಯಿತೆ? ಅಂತಹ ಅವಿನಾಶಿ ಸಂಘಟನೆಯನ್ನು ಮಾಡಿ ಅಲ್ಲಿ ಯಾವುದೇ ದೂರು ಇರಬಾರದು. ತಂದೆಯ ಸಮಾನ ಸಂಪೂರ್ಣರಾಗಿರಿ ಮತ್ತು ಸಂಪೂರ್ಣರನ್ನಾಗಿ ಮಾಡಿರಿ. ಅರ್ಥವಾಯಿತೆ? ಒಳ್ಳೆಯದು. ಓಂ ನಮಃ ಶಿವಾಯ.